ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರ್.ಕೆ. ಗಾಂಧಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಚಂದ್ರಗಿರಿ ಅಂತ ಒಂದು ಹಾರರ್ ಸಸ್ಪೆನ್ಸ್ ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ ಸ್ನೇಹಾಲಯಂ ಕ್ರಿಯೇಷನ್ಸ್ ಬ್ಯಾನರ್ ವತಿಯಿಂದ. ಸ್ನೇಹಾಲಯಂ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಇದೆ, ಒಂದು ಸ್ನೇಹಿತರೆಲ್ಲರೂ ಕೂಡಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇರೋ ಸ್ನೇಹಿತರೆಲ್ಲ ಒಗ್ಗೂಡಿ ಎಲ್ಲರೂ ತಮ್ಮ ಕೈಲಾದಷ್ಟು ಮಟ್ಟಿಗೆ ಹಾಕ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾ ಚಂದ್ರಗಿರಿ. ಇದರಲ್ಲಿ ರಂಜನ್ ಶೆಟ್ಟಿ, ಉಗ್ರಂ ರವಿ, ಶೋಭರಾಜು, ದೇವರಾಜು, ಬಲರಾಮ್ ಪಾಂಚಾಳು ರೀತಿ ಬಹಳಷ್ಟು ಹಿರಿಯ ಕಲಾವಿದರ ಜೊತೆಗೆ ಹೊಸ ಕಲಾವಿದರು ಸಮೇತ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಇದಕ್ಕೆ ಕ್ರೌಡ್ ಫಂಡಿಂಗು ಎಲ್ಲರೂ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಹೋಲ್ಡರ್ ಹಾಗೆ ಅಂತೇಳಿ ನಾನು ಹೇಳ್ತೀನಿ. ಕೆಲವರಲ್ಲಿ ಇದು ಸಹಾಯ ಅಲ್ಲ, ಇದು ವ್ಯವಹಾರ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಸಿನಿಮಾ ಸೋಲ್ಲಿ ಗೆಲ್ವಿ ನೀವು ಹಾಕಿರೋ ಅಮೌಂಟು ನಿಮಗೆ ರಿಟರ್ನ್ ಇರುತ್ತೆ, ಒಂದು. ಎರಡನೇದಾಗಿ ಬಂದ ಲಾಭದಲ್ಲಿ ನಿಮಗೆ ಪ್ರಾಫಿಟ್ ಇರುತ್ತೆ, 2. ಮೂರನೇದಾಗಿ ನಿಮಗೆ ಇದರಲ್ಲಿ ಅವಕಾಶನೂ ಸಿಗುತ್ತೆ, 3. ಬಿಸ್ನೆಸ್ ಕೊಟ್ಟು ತಗೊಳ್ಳೋವಂಥದ್ದು ವ್ಯವಹಾರ. ಏನಪ್ಪ ಅಂತಂದರೆ, ಏನು ಸರ್ ಎಲ್ಲರೂ ಸಹಾಯ ಕೇಳ್ತೀರಾ, ಸಹಾಯ ಕೇಳಿ ಪಿಕ್ಚರ್ ಮಾಡ್ತಾಯಿದ್ದೀರಾ ಅಂತ ಒಬ್ಬರು ಮೆಸೇಜ್ ಹಾಕಿದ್ರು ಫೇಸ್ಬುಕ್ಕಲ್ಲಿ. ಈ ಥರ ಸಹಾಯ ಕೇಳಿ ಸಿನಿಮಾ ಮಾಡೋ ಬದಲು ನೀವು ಪ್ರೊಡ್ಯೂಸರ್ ಹುಡುಕಿ ಪಿಕ್ಚರ್ ಮಾಡ್ಬೋದಲ್ಲ ಅಂತ. ಇನ್ವೆಸ್ಟ್ಮೆಂಟ್ ಮಾಡ್ತಿರೋರು ಪ್ರೊಡ್ಯೂಸರ್ಸೇ ಅಲ್ವಾ, ವ್ಯವಹಾರ ಬಿಸ್ನೆಸ್ ಮಾಡ್ತಿರೋಂಥದ್ದು. ಅದನ್ನು ಸಹಾಯ ಅಂತ ನೀನು ಮೆಸೇಜ್ ಮಾಡಿದ್ರೆ ಅದು ತಪ್ಪು ಗೆಳೆಯ, ಅರ್ಥ ಆಯ್ತಾ? ಹಂಗಾಗಿ ನಾನು ಈ ವಿಡಿಯೋ ಮುಖಾಂತರ ನಿನಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಅದು ಸಹಾಯ ಅಲ್ಲ, ಬಿಸ್ನೆಸ್ಸು, ಅರ್ಥ ಆಯ್ತಾ? ಯಾರೋ ಒಬ್ಬ ವ್ಯಕ್ತಿ ಹಾಕೋ ಬದಲು, ಲಕ್ಷಾಂತರ ರೂಪಾಯಿ ಒಬ್ಬ ವ್ಯಕ್ತಿ ಹಾಕೋ ಬದಲು ಹಲವಾರು ಜನ ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಹಾಕ್ಕೊಂಡು ನಾವು ಸಿನಿಮಾ ಮಾಡ್ತಾಯಿದ್ವಿ. ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಇಲ್ಲಿ ಪ್ರೊಡ್ಯೂಸರ್ ಆಗಿರ್ತಾರೆ. ಆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವ್ರಿಗೆ ಏನಪ್ಪ ಇನ್ಕಮ್ಮು ಅಂತಂದರೆ, ಬೇರೆಯವರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಿನಿಮಾ ಸೋತ್ರೆ ಲಾಸ್ ಆಗ್ತಾರೆ. ಇಲ್ಲಿ ಸಿನಿಮಾ ಸೋಲ್ಲಿ ಗೆಲ್ಲಿ ಅವ್ರು ಹಾಕಿರೋ ಅಮೌಂಟ್ ಅವ್ರಿಗೆ ರಿಟರ್ನ್ ಇರುತ್ತೆ, ಜೊತೆಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶನೂ ಸಿಗುತ್ತೆ, ಜೊತೆಗೆ ಏನಾದರೂ ಲಾಭ ಬಂದಾಗ ಆ ಲಾಭದಲ್ಲಿ ಶೇರು ಇರುತ್ತೆ. ಈ ಥರ ಒಂದು ಆಪರ್ಚುನಿಟಿ ಯಾರೂ ಕೊಡಲ್ಲ, ಓನ್ಲಿ ಸ್ನೇಹಾಲಯಂ ಬಿಟ್ಟರೆ. ಇದು ಸ್ನೇಹಾಲಯಂ ಅನ್ನೋ ಪವರ್, ಅರ್ಥ ಆಯ್ತಾ? ಅದು ಸಹಾಯ ಅಲ್ಲ, ಬಿಸ್ನೆಸ್. ಈ ಬಿಸ್ನೆಸ್ಸಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು, ನಮ್ಮ ಹತ್ರ ಇಲ್ಲ, ಹಾಗಾಗಿ ನಮ್ಮ ಕನಸುಗಳು ಇಷ್ಟೇ ಅಂತ ಅಂದ್ಕೊಳ್ಳೋರು ಚಿಕ್ಕ ಬಜೆಟನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸಮೇತ ಪ್ರೊಡ್ಯೂಸರ್ಸ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತ ಹೇಳ್ತಾ ನಿಮ್ಮ ಆರ್.ಕೆ. ಗಾಂಧಿ. ನಮಸ್ಕಾರ.